ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ಜಗದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಅನ್ನೋ ವಿಭಾಗದಲ್ಲಿ ಇವತ್ತು ಎರಡನೇ ಪ್ರಶ್ನೆಯನ್ನು ಹೋದ ವಾರ ನಾನು ಹೇಳಿದ್ದೆ. ಆರ್ಥಿಕ ಅಭಿವೃದ್ಧಿಯಾಗಬೇಕು, ಐಶ್ವರ್ಯ ನಮಗೆ ಪ್ರಾಪ್ತಿಯಾಗಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಒಬ್ಬ ಜಿಜ್ಞಾಸುಗಳು. ಹಾಗಾಗಿ ಆ ಲಕ್ಷ್ಮೀ ಪ್ರಾಪ್ತಿಗೋಸ್ಕರವಾಗಿ, ಐಶ್ವರ್ಯ ಪ್ರಾಪ್ತಿಗೋಸ್ಕರವಾಗಿ ನಾವು ಮಾಡಬೇಕಾಗಿರುವಂತಹ ಮಂತ್ರ ಜಪ, ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಕೊನೆಯಲ್ಲಿ ಈ ಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಶ್ರೀ ಅಂದರೆ ಲಕ್ಷ್ಮೀದೇವಿಯ ನಿವಾಸ ಎಲ್ಲಿ, ಎಲ್ಲಿ ಲಕ್ಷ್ಮೀದೇವಿ ಬಂದು ವಾಸ ಮಾಡ್ತಾಳೆ ಅಂತ ಮೊದಲು ನಾವು ತಿಳ್ಕೊಂಡ್ರೆ ನಾವು ಮಂತ್ರ ಜಪ ಮಾಡಿದ್ದಕ್ಕೆ ಫಲ ಬರ್ತದೆ. ಶ್ರೀದೇವಿಯ ಅನುಗ್ರಹ ಎಲ್ರಿಗೂ ಬೇಕು, ಎಲ್ಲರೂ ಅಪೇಕ್ಷೆ ಪಡ್ತಾರೆ ಲಕ್ಷ್ಮಿಯ ಅನುಗ್ರಹ ನಮಗಾಗಲಿ. ಭೌತಿಕ ಸಂಪತ್ತನ್ನು ಅಪೇಕ್ಷೆ ಮಾಡೋರು ಆ ಸಂಪತ್ತಿಗಾಗಿ ಲಕ್ಷ್ಮೀದೇವಿಯನ್ನು ಬೇಡ್ಕೊಳ್ತಾರೆ. ಜೊತೆಗೆ ಜ್ಞಾನ, ಭಕ್ತಿ, ಭಗವದ್ ಅನುಗ್ರಹ ಈ ಮೊದಲಾದ ಎಲ್ಲ ಸಂಪತ್ತನ್ನೂ ಅಂದರೆ ಆಧ್ಯಾತ್ಮಿಕವಾದ ಸಂಪತ್ತನ್ನೂ ಕೊಡುವಂಥವಳು ಮಹಾಲಕ್ಷ್ಮೀದೇವಿ. ಮಹಾಭಾರತದಲ್ಲಿ ಒಂದು ಅಧ್ಯಾಯದಲ್ಲಿ, ಅನುಶಾಸನ ಪರ್ವದಲ್ಲಿ 11ನೇ ಅಧ್ಯಾಯದಲ್ಲಿ ಇದಕ್ಕೆ ಮೀಸಲಾಗಿಟ್ಟಿದ್ದಾರೆ. ಲಕ್ಷ್ಮೀದೇವಿ ಎಲ್ಲಿ ವಾಸವನ್ನು ಮಾಡ್ತಾಳೆ ಅದಕ್ಕೆ ಹೇಳ್ತಾರೆ, ಲಕ್ಷ್ಮೀದೇವಿ ವಾಸ ಮಾಡಲಿಕ್ಕೆ ನಾಹಂ ಶರೀರೇಣ ವಸಾಮಿ ದೇವಿ ನೈವಂ ಮಯಾ ಶಕ್ಯಭಿ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ನಾನು ಭಗವಂತನನ್ನು ಬಿಟ್ಟು ಇನ್ಯಾರಲ್ಲೂ ನಾನು ವಾಸವನ್ನು ಮಾಡೋದಿಲ್ಲ. ನಾ ವಾಸ ಮಾಡಬೇಕು ಅಂದರೆ ಭಗವಂತನಲ್ಲಿ ಮಾತ್ರ ನಾ ವಾಸ ಮಾಡುವಂಥದ್ದು. ಆದರೆ ಎಂತಹ ಪುರುಷನಲ್ಲಿ ನಾನು ವಾಸ ಮಾಡ್ತೀನಿ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ವಸಾಮಿ ನಿತ್ಯಂ ಸುಭಗೆ ಪ್ರಗಲ್ಭೆ ದಕ್ಷೆ ನರೇ ಕರ್ಮಾಣಿ ವರ್ತಮಾನೆ ಅಕ್ರೋಧನೆ ದೇವಪರೇ ಕೃತಜ್ಞೆ ಜಿತೇಂದ್ರಿಯೇ ನಿತ್ಯ ಮುದೀರ್ಣ ಸತ್ವೇ. ಮಹಾಲಕ್ಷ್ಮೀ ದೇವಿ ತಾನು ಹೇಳಿರುವಂತಹ ಮಾತು, ಪ್ರಯತ್ನಶೀಲನಾಗಿರುವಂತಹ, ಪ್ರತಿಭಾವಂತನಾಗಿರುವಂತಹ, ಒಳ್ಳೆ ಸಮರ್ಥನಾಗಿರುವಂತಹ, ಸದಾ ಕರ್ತವ್ಯ ನಿರತನಾಗಿರುವಂತಹ, ಶಾಂತ ಸ್ವಭಾವದಂತಹ, ಭಗವತ್ ಸೇವೆಯನ್ನು ಮಾಡುವಂತಹ, ಕೃತಜ್ಞತೆಯನ್ನು ಉಪಕಾರ ಸ್ಮರಣೆಯನ್ನು ಮಾಡುವಂತಹ, ಜಿತೇಂದ್ರಿಯನಾದಂತಹ, ಸತ್ವಗುಣದಲ್ಲಿ ಪ್ರವೃತ್ತನಾದಂತಹ ವ್ಯಕ್ತಿಯಲ್ಲಿ ನಾನು ಬಂದು ನೆಲೆಸ್ತೀನಿ. ಮಹಾಲಕ್ಷ್ಮೀ ದೇವಿ ಅನುಗ್ರಹ ಆಗಬೇಕು ಅಂದರೆ ಈ ಗುಣಗಳನ್ನು, ಆರ್ಥಿಕ ಅಭಿವೃದ್ಧಿ ಆಗಬೇಕು, ಅದಕ್ಕೊಂದು ಮಂತ್ರ ಹೇಳ್ರಿ ಅಂದರು. ಅದಕ್ಕೆ ಮೊದಲು ಈ ಗುಣಗಳನ್ನೆಲ್ಲ ನಾವು ಬೆಳೆಸ್ಕೊಳ್ಬೇಕು. ಈ ಗುಣಗಳು ಎಲ್ಲಿ ಇರ್ತದೋ ಅಲ್ಲಿ ಮಹಾಲಕ್ಷ್ಮೀ ದೇವಿ ಬಂದು ವಾಸ ಮಾಡ್ತಾಳೆ. ಮುಂದೆ ಹೇಳ್ತಾಳೆ ನೋಡಿ ಎಷ್ಟು ಸುಂದರವಾಗಿ, ಸ್ವಧರ್ಮಶೀಲೇಶು ಚ ಧರ್ಮವಿತ್ಸು ವೃದ್ಧೋಪಸೇವಾ ನಿರತೆ ಚ ದಾಂತೆ. ನಿಮ್ಮ ಧರ್ಮ ಯಾವುದಿದೆ ಅಲ್ಲ ಆ ಧರ್ಮವನ್ನು ಚಾಚೂ ತಪ್ಪದೆ ಆಚರಣೆ ಮಾಡಬೇಕು. ಜೊತೆಗೆ ಧರ್ಮವನ್ನು ತಿಳಿದು ಆಚರಣೆ ಮಾಡಬೇಕು, ದೊಡ್ಡವರನ್ನು ಕೇಳಬೇಕು. ಇನ್ನು ಮೂರನೇದಾಗಿ ವೃದ್ಧೋಪಸೇವಾ ನಿರತೆ, ತಂದೆ ತಾಯಿ ಅವರ ಸೇವೆಯನ್ನು, ವೃದ್ಧರಾದಂತಹ ಜ್ಞಾನಿಗಳ ಸೇವೆಯನ್ನು ಮಾಡುವಂಥವನಾಗಬೇಕು. ಜೊತೆಗೆ ದಾಂತೆ, ಇಂದ್ರಿಯ ನಿಗ್ರಹವುಳ್ಳವನಾಗಬೇಕು, ಕ್ಷಮಾಗುಳ್ಳವನಾಗಿರಬೇಕು. ಅಂಥವನ ಮನೆಯಲ್ಲಿ ನಾನು ಬಂದು ವಾಸವನ್ನು ಮಾಡ್ತೀನಿ ಅಂದರೆ ನೋಡಿ, ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಮಗಾಗಬೇಕು ಅಂದರೆ ಈ ಗುಣಗಳು ನಮ್ಮಲ್ಲಿರಬೇಕು. ಇನ್ನು ಜೊತೆಗೆ ಅವಂದ್ಯಕಾಲೇಶು ಸದಾ ದಾನ ಶೌಚರಥೇಶು ಚ ಬ್ರಹ್ಮಚರ್ಯ ತಪೋಜ್ಞಾನ ಗೋದ್ವಿಜಾತಿ ಪ್ರಿಯೇಶು ಚ. ಸಮಯ ವ್ಯರ್ಥ ಮಾಡಬಾರ್ದು, ಯಾರೂ ಮಾಡಬಾರ್ದು. ಜೊತೆಗೆ ಸಮಯವನ್ನು ಯಾರು ವ್ಯರ್ಥ ಮಾಡೋದಿಲ್ಲೋ, ಜೊತೆಗೆ ದಾನ, ಶೌಚ,
ಅಂದರೆ ಶುಚಿಯಲ್ಲಿ ಆಸಕ್ತನಾಗಿರುವಂಥವನು, ದಾನ ಮಾಡೋದರಲ್ಲಿ ಆಸಕ್ತನಾಗಿರುವಂಥವನು, ಬ್ರಹ್ಮಚರ್ಯ, ತಪಸ್ಸು, ಜ್ಞಾನಿಗಳು, ಗೋ ಬ್ರಾಹ್ಮಣರಲ್ಲಿ ಭಕ್ತಿಯನ್ನು ಮಾಡೋವಂಥವನು, ಪ್ರೀತಿಯನ್ನು ಮಾಡೋವಂಥವನು, ಅವನಲ್ಲಿ ನಾನು ಬಂದು ವಾಸ ಮಾಡ್ತೀನಿ. ಮಹಾಲಕ್ಷ್ಮೀ ದೇವಿ ಅನುಗ್ರಹ ಆಗಬೇಕು ಅಂದರೆ ಈ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತಾರೆ. ಜೊತೆಗೆ ಇದಕ್ಕೆ ವಿರುದ್ಧವಾಗಿ ಯಾವ ಗುಣ ನಮ್ಮಲ್ಲಿರಬಾರದು. ಯಾಕೆ ನಮಗೆ ದರಿದ್ರತನ ಬರ್ತದೆ, ಬಡತನ ಬರಲಿಕ್ಕೆ ಕಾರಣ ಏನು ಅನ್ನೋದಕ್ಕೂ ಇಲ್ಲಿ ಉತ್ತರ ಇದೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ನಾ ಕರ್ಮಶೀಲೆ ಪುರುಷೇ ವಸಾಮಿ, ನ ನಾಸ್ತಿಕೆ ಸಾಂಕರಿಕೆ ಕೃತಜ್ಞೆ, ನ ಭಿನ್ನ ವೃತ್ತೆ ನ ನೃಶಂಸ ವರ್ಣೆ, ನ ಚಾಪಿ ಚೌರೆ ನ ಗುರುಶ್ವಸೂಯೇ. ನಾ ಎಲ್ಲಿರೋದಿಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಕರ್ತವ್ಯವನ್ನ ಬಿಟ್ಟು, ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಬಿಟ್ಟು ಯಾರಿರ್ತಾರ ನೋಡಿ, ತಮ್ಮ ಕರ್ತವ್ಯ ಮರೆತು ಬಿಟ್ಟಿರ್ತಾರೆ. ತಾನು ಯಾರು, ತನ್ನ ಕರ್ತವ್ಯ ಏನು, ಎಲ್ಲಿ ಹುಟ್ಟಿದ್ದೀನಿ, ಏನು ಮಾಡಬೇಕು ಅನ್ನೋದು ಮರ್ತಿರೋರೇ ಬಹಳ. ಬೇರೆಯವರ ಕರ್ಮದ ಬಗ್ಗೆ ಹೇಳ್ತಾರೆ, ನೀ ಹಂಗೆ ಮಾಡಬೇಕು, ನೀ ಹಿಂಗೆ ಮಾಡಬೇಕು, ನೀ ಅದನ್ನು ಬಿಟ್ಟೀಯ, ಇದನ್ನು ಬಿಟ್ಟೀಯ, ಇದನ್ನು ಮಾಡ್ತಾ ಇಲ್ಲ ಅಂತ ಬೇರೆಯವರಿಗೆ ಉಪದೇಶ ಮಾಡ್ತಾರೆ. ಹೊರತು ತಮ್ಮ ಕರ್ತವ್ಯ ಏನು ಅಂತ ಮರೆತು ಬಿಟ್ಟಿದ್ದಾರೆ. ಅವರ ಮನೆಯಿಂದ ಲಕ್ಷ್ಮಿ ಹೋಗಿಬಿಡ್ತಾಳೆ. ನಾಸ್ತಿಕವಾದ, ದೇವರಿಲ್ಲ, ಧರ್ಮ ಇಲ್ಲ, ಪುಣ್ಯ ಪಾಪಗಳಿಲ್ಲ, ಸ್ವರ್ಗ ನರಕಾದಿಗಳಿಲ್ಲ, ವೇದಗಳಿಲ್ಲ ಅಂತ ಯಾರು ನಾಸ್ತಿಕವಾದ ಮಾಡ್ತಾರೋ ಅವರಲ್ಲೂ ನಾ ಇರೋದಿಲ್ಲ. ಇನ್ನು ಮೂರನೇದಾಗಿ ಕೃತಜ್ಞನಾದಂಥವನು, ವರ್ಣ ಸಂಕರ್ಯ ಮಾಡುವಂಥವನು, ದುಶ್ಚಾರಿತ್ರ್ಯವುಳ್ಳಂಥವನು, ಶೀಲ ಸಂಪನ್ನನಾಗಿರಬೇಕು. ಶೀಲ ಇಲ್ಲ ಅಂದರೆ ಲಕ್ಷ್ಮೀದೇವಿ ಅನುಗ್ರಹ ಆಗೋದಿಲ್ಲ. ಆಮೇಲೆ ದಯೆ ಇಲ್ಲದೇ ಇರುವಂಥವನು, ಪರಸ್ವ ಅಪಹಾರಕ ಅಂದರೆ ಬೇರೆಯವರ ಪದಾರ್ಥಗಳನ್ನು ತೆಗೆದುಕೊಳ್ಳುವಂಥವನು, ಗುರು, ವೃದ್ಧರು, ಜ್ಞಾನಿಗಳು, ಹಿರಿಯರು, ಸದಾಚಾರಿಗಳು ಅವರನ್ನು ನಿಂದನೆ ಮಾಡುವಂಥವನು, ಇಂಥವನ ಮನೆಯಿಂದ ನಾ ಬಿಟ್ಟು ಹೋಗಿಬಿಡ್ತೀನಿ. ಲಕ್ಷ್ಮೀದೇವಿ ಇರೋದಿಲ್ಲ ಅವ್ರ ಮನೆಯಲ್ಲಿ. ಇನ್ನು ಏಚಾಲ್ಪ ತೇಜೋ ಸ್ವಬಲ ಸತ್ವಮಾನಃ, ಶೀಘ್ರವಾದ ಕೋಪ ಮಾಡಿಕೊಳ್ಳುವಂಥವರು, ವ್ಯಗ್ರವಾದ ಮನಸ್ಸುಳ್ಳಂಥವರು, ನಿಂದನೆ ಮಾಡೋರು, ಬೇರೆಯವರನ್ನ ಅಪಮಾನ ಮಾಡೋರು, ಹಾಸ್ಯ ಮಾಡೋರು, ತುಚ್ಛವಾಗಿ ನೋಡೋರು, ನಾ ಬಹಳ ಶ್ರೇಷ್ಠ ಬೇರೆಯವರೆಲ್ಲ ಕನಿಷ್ಠ ಅನ್ನೋಂಥ ಬುದ್ಧಿ ಉಳ್ಳಂಥವರು, ಇಂಥವರ ಮನೆಯಲ್ಲಿ ನಾ ಇರೋದಿಲ್ಲ, ಬಿಟ್ಟು ಹೋಗ್ಬಿಡ್ತೀನಿ ಅಂತಾಳೆ. ನಚೈವ ತಿಷ್ಟಾಮಿ ತಥಾ ವಿದೇಶು ನರೇಶು ಸಂಗುಪ್ತ ಮನೋರಥೇಶು. ಇದು ಪುರುಷರಿಗೆ ಸಂಬಂಧಪಟ್ಟಿದ್ದು ಹೇಳಿದರು. ಇನ್ನು ಸ್ತ್ರೀಗೂ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀದೇವಿ ಹೇಳ್ತಾಳೆ ಯಾವ್ಯಾವ ಗುಣ ಇರಬೇಕು ಅಂದ್ರೆ, ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂದರೆ ಇಷ್ಟೆಲ್ಲ ಗುಣಗಳನ್ನು ರೂಢಿಸ್ಕೊಳ್ಬೇಕು ಅಂತಾರೆ. ಕ್ಷಾಂತಾಸು ದಾಂತಾಸು ತಥಾ ಬಲಾಸು ಸತ್ವಸ್ವಭಾವ ಆರ್ಜವ ಸಂಯುತಾಸು ವಸಾಮಿ ದೇವ ದ್ವಿಜಪೂಜಿತಾಸು ಸತ್ಯಾಸು ನಿತ್ಯಂ ಪ್ರಿಯದರ್ಶನಾಸು ಸೌಭಾಗ್ಯಯುಕ್ತಾಸು ಗುಣಾನ್ವಿತಾಸು ವಸಾಮಿ ನಾರೀಷು ಪತಿತ್ರಪ್ರವೃತಾಸು ಕಲ್ಯಾಣಶೀಲಾಸು ವಿಭೂಷಿತಾಸು. ಒಂದೊಂದು ಗುಣಗಳು ಸ್ತ್ರೀಯರಲ್ಲಿರಬೇಕು ಅಂತಾರೆ. ಮೊದಲನೇದ್ದು ಕ್ಷಾಂತಾಸು, ಕ್ಷಮಾಗುಣ ಉಳ್ಳವಳಾಗಿರಬೇಕು, ಸೌಭಾಗ್ಯವತಿ ಪತಿವ್ರತ, ಇಂದ್ರಿಯ ನಿಗ್ರಹ ಇರಬೇಕು, ಸತ್ಯ ಮಾತಾಡಬೇಕು, ಪ್ರಾಮಾಣಿಕವಾದ ಸ್ವಭಾವ ಇರಬೇಕು, ದೇವ ಗೋ ಬ್ರಾಹ್ಮಣರಲ್ಲಿ ಭಕ್ತಿ ಇರಬೇಕು, ಹಸನ್ಮುಖಿಯಾಗಿರಬೇಕು, ಸಿಟ್ಟು ಮಾಡ್ಕೊಬಾರದು ಯಾವುದೇ ಕಾರಣಕ್ಕೂ. ಕೆಟ್ಟ ಮುಖ ಹಾಕೊಂಡಿರ್ತಾರೆ ಕೆಲವರು, ಗಂಟು ಮುಖ ಹಾಕೊಂಡಿರ್ತಾರೆ, ಸಿಡಿ 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 ಮಾಡ್ತಿರ್ತಾರೆ, ಬೈತಾರೆ ಅಂತಾರೆ. ಅವರ ಮನೆಯಿಂದ ಲಕ್ಷ್ಮೀದೇವಿ ಹೋಗಿಬಿಡ್ತಾಳೆ. ಆಮೇಲೆ ಸದ್ಗುಣ ಸಂಪನ್ನರಾಗಿರಬೇಕು, ಕೆಟ್ಟ ಸ್ವಭಾವ ಇರಬಾರದು, ಪಾತಿವ್ರತ್ಯ ಇರಬೇಕು. ಅಂದ್ರೇನು? ಪತಿಯಲ್ಲೇ ನಿಷ್ಠಳಾಗಿರಬೇಕು. ಗಂಡು ಮಕ್ಕಳಿಗೆ ಹೆಂಗೆ ಹೇಳಿದ್ರು ಪುರುಷರಿಗೆ, ಸ್ತ್ರೀಯರಿಗೂ ಹೇಳ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಆಮೇಲೆ ಯೋಗ್ಯವಾದ ಪದಾರ್ಥಗಳಿಂದ ತಾನು ಅಲಂಕಾರ ಮಾಡಿಕೊಳ್ಳಬೇಕು. ಪ್ಲಾಸ್ಟಿಕ್ ಪದಾರ್ಥಗಳನ್ನು ಬಳಸಿದರೆ ಅಲ್ಲ, ಆರ್ಟಿಫಿಷಿಯಲ್ ಆಗಿರುವಂಥ ಪದಾರ್ಥಗಳನ್ನು ಬೇಕಾದಷ್ಟಿದೆ, ನಾವು ಹೇಳೋದಿಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಪ್ಲಾಸ್ಟಿಕ್ ಬಳೆ, ಸ್ಟಿಕ್ಕರ್ ಹಚ್ಕೊಳ್ಳೋದು ಹಣೆ ಮೇಲೆ. ಲಕ್ಷ್ಮೀದೇವಿಯ ಸನ್ನಿಧಾನ ಇರುವಂಥ ಪದಾರ್ಥಗಳನ್ನು ಮಾತ್ರ ಬಳಸಬೇಕು. ಚೆನ್ನಾಗಿ ಕುಂಕುಮ ಹಚ್ಕೊಳ್ಬೇಕು, ಗಾಜಿನ ಬಳೆ ಧಾರಣೆ ಮಾಡಬೇಕು.
ಅಲಂಕಾರ ಪ್ರಿಯತೆ, ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳಬೇಕು. ಕಿವಿಯಲ್ಲಿ, ಕತ್ತಲ್ಲಿ, ಮೂಗಿನಲ್ಲಿ ಎಲ್ಲ ಕಡೆ ಆಭರಣಗಳನ್ನು ಧಾರಣೆ ಮಾಡಬೇಕು. ಕಲ್ಯಾಣಶೀಲಾಸು ವಿಭೂಷಿತಾಸು, ಅಂಥವರ ಮನೆಯಲ್ಲಿ ಬಂದು ನಾನು ವಾಸ ಮಾಡ್ತೀನಿ. ಇನ್ನು ಏನಿರಬಾರದು ಅನ್ನೋದಕ್ಕೂ ಹೇಳ್ತಾಳೆ. ಪ್ರಕೀರ್ಣ ಭಾಂಡ, ಎಲ್ಲಿ ಬೇಕಲ್ಲ ಮನೆಯಲ್ಲಿರೋ ಪದಾರ್ಥಗಳನ್ನು ಒಗೆದು ಬಿಡೋದು. ಭಾಂಡಿ ಪದಾರ್ಥಗಳಿರ್ತಾವಲ್ಲ, ತಂಬಿಗೆ, ಥಾಲೆ, ಆಮೇಲೆ ಅಡುಗೆ ಮಾಡೋ ಪದಾರ್ಥಗಳು ಎಲ್ಲಿ ಬೇಕಲ್ಲ ಒಸೆಯೋದು, ಯಾವಾಗ ಮನಸ್ಸಿಗೆ ಬಂದಾಗ ತೆಗೆಯೋದು. ಅನವೇಕ್ಷಕಾರಿಣಂ, ಯೋಚನೆ ಮಾಡದೆ ಕೆಲಸ ಮಾಡೋದು, ಯೋಚನೆ ಮಾಡೋ ಹಂಗಿಲ್ಲೇ ಇಲ್ಲ. ಸದಾ ಚ ಭರ್ತು ಪ್ರತಿಕೂಲವಾದಿನಂ, ಯಾವಾಗಲೂ ಗಂಡನ ವಿರುದ್ಧ ಮಾತಾಡೋದು, ಬೈಯೋದು, ಜೋರಾಗಿ ಚೀರೋದು, ಕೂಗಾಡೋದು ಮಾಡೋದು. ಇನ್ನು ಪರಸ್ಯ ವೇಶ್ಮಾಭಿರತಾಮಲಜ್ಜಾಂ, ಬೇರೆಯವರ ಮನೆ ವಿಷಯವನ್ನೇ ಮಾತಾಡೋದು. ಕೆಲವರಿಗೆ ಅಭ್ಯಾಸ ಇರ್ತದೆ, ಬೇರೆಯವ್ರ ಮನೆ ವಿಷಯ ಮಾತಾಡೋದ್ರಲ್ಲೇ ಅವ್ರ ಜೀವನ ಕಳೀತಾರೆ. ನಿಮ್ಮ ಮನೇಲಿ ಅಡುಗೆ ಮಾಡಿದ್ರು, ನಿಮ್ಮನಾಗ ಏನು ಸಾಮಾನು ತೊಗೊಂಬಂದಿರಿ, ಎಷ್ಟು ದುಡ್ಡು ಕೊಟ್ಟು ತೊಗೊಂಬಂದ್ರಿ, ಯಾವಾಗ ತೊಗೊಂಬಂದ್ರಿ, ಎಲ್ಲಿಂದ ತೊಗೊಂಬಂದ್ರಿ, ಹಿಂಗೆ ಬೇರೆ ಬೇರೆ ವಿಷಯ ಮಾತಾಡ್ತಿರ್ತಾರೆ, ಬೇರೆಯವ್ರ ಮನೆ ವಿಷಯ. ಜೊತೆಗೆ ಏವಂ ವಿಧಾಂ ತಾಂ ಪರಿವರ್ಜಯಾಮಿ, ಲಜ್ಜೆ ಇಲ್ಲದೆ ಇರೋಂಥವಳು, ನಾಚಿಕೆ ಸ್ವಭಾವ ಯಾರಲ್ಲಿ ಇಲ್ಲ ಅಂಥರ ಮನೆಯಿಂದ ಲಕ್ಷ್ಮೀದೇವಿ ನಾ ಬಿಟ್ಟು ಹೋಗಿಬಿಡ್ತೀನಿ. ಕೊನೆಗೊಂದು ಸೂತ್ರ ಹೇಳಿಬಿಡ್ರಪ್ಪ, ಯಾರ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸ ಮಾಡ್ತಾಳೆ ಒಂದೇ ಒಂದು ಶ್ಲೋಕದಲ್ಲಿ ಹೇಳಿಬಿಡ್ತಾರೆ. ಯಸ್ಮಿನ್ ಜನೋ ಹವ್ಯ ಭುಜಂ ಜಹೋತಿ ಗೋಬ್ರಾಹ್ಮಣಂ ಚಾರ್ಚಯತಿ ದೇವತಾಶ್ಚ ಕಾಲೇ ಚ ಪುಷ್ಪೈ ಬಲಯಃ ಕ್ರಿಯಂತೆ ತಸ್ಮಿನ್ ಗೃಹೇ ನಿತ್ಯಮುಪೈವಿ ವಾಸಂ. ಅಗ್ನಿಯ ಆರಾಧನೆ ಎಲ್ಲಿ ನಡೀತದೆ ಅಂದರೆ ಹೋಮಾದಿಗಳು, ವರ್ಷಕ್ಕೆ ಒಂದು ಬಾರಿ ಹೋಮವನ್ನು ತಪ್ಪದೆ ವೈಶ್ವದೇವಾದಿಗಳನ್ನು ನಿತ್ಯದಲ್ಲಿ ಮಾಡಬೇಕು. ಬ್ರಾಹ್ಮಣನಾದಂಥವನು ಕನಿಷ್ಠ 1 ಅಥವಾ 2 ಹೋಮಗಳನ್ನು ಮನೆಯಲ್ಲಿ ಮಾಡಬೇಕಂತೆ. ಅಗ್ನಿಯ ಆರಾಧನೆ ಎಲ್ಲಿ ನಡೀತದೋ, ಅಗ್ನಿ ಅಂದರೆ ಕೇವಲ ಹೋಮ ಹವನ ಅಂತ ಅಷ್ಟೇ ಅಲ್ಲ, ಬ್ರಾಹ್ಮಣ ದೊಡ್ಡ ಅಗ್ನಿ ಇದ್ದ ಹಾಗೆ. ಅವನಲ್ಲೇ ಆರಾಧನೆ ಮಾಡಿ, ಭೋಜನ ಮಾಡಿಸಿ ಕರೆದು ದಕ್ಷಿಣೆ, ದಾನ, ವಸ್ತ್ರ ಎಲ್ಲವನ್ನ ಕೊಡ್ರಿ, ನಿತ್ಯ ದಾನ ಮಾಡಿ ಆ ಅಗ್ನಿಯ ಆರಾಧನೆ ನಡೀಬೇಕು. ಜೊತೆಗೆ ಗೋಬ್ರಾಹ್ಮಣರನ್ನ ಗೌರವ ಮಾಡಬೇಕು, ದೇವತೆಗಳ ಆರಾಧನೆ ಮಾಡಬೇಕು, ಎಲ್ಲ ದೇವತೆಗಳನ್ನು. ಜೊತೆಗೆ ಕಾಲಕಾಲಕ್ಕೆ ದೊರೆಯುವಂತಹ ಪುಷ್ಪಗಳಿಂದ, ಕಾಲೇಚ ಪುಷ್ಪೈ, ಅನೇಕ ವಿಧವಾದ ಪುಷ್ಪಗಳಿದ್ದಾವೆ, ಆ ಪುಷ್ಪಗಳಿಂದ ವಿಶೇಷವಾಗಿ ಭಗವಂತನ ಅರ್ಚನೆ ಮಾಡಬೇಕು. ಅಂಥವರ ಮನೆಯಲ್ಲಿ ನಾನು ಬಂದು ವಾಸ ಮಾಡ್ತೀನಿ ಅಂತಾಳೆ ಮಹಾಲಕ್ಷ್ಮೀ ದೇವಿ. ಹಾಗಾಗಿ ಮಹಾಲಕ್ಷ್ಮೀ ದೇವಿಯ ಅಂದರೆ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಮಹಾಲಕ್ಷ್ಮೀ ದೇವಿ ಅನುಗ್ರಹ ಆಗಬೇಕು ಅನ್ನೋರು ಈ ಎಲ್ಲ ಗುಣಗಳನ್ನು ಅವಶ್ಯವಾಗಿ ತಿಳ್ಕೊಳ್ಬೇಕು. ಅದರಲ್ಲೂ ಈ ಶ್ಲೋಕವನ್ನು ನಿತ್ಯದಲ್ಲಿ ಪಾರಾಯಣ ಮಾಡಬೇಕು. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಈ ಶ್ಲೋಕವನ್ನು ಕನಿಷ್ಠ 100 ಬಾರಿಯಾದರೂ ಪಾರಾಯಣ ಮಾಡಬೇಕು. ಅದರಿಂದ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಒಂದು ಸಾರಿ ಹೇಳಿಬಿಡ್ತೀನಿ ಶ್ಲೋಕ. ಸುಮುಖೋ ಸುಂದರತರೋ ಸುನಾಸೋ ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೋ ರಮಾ ನಾರಾಯಣೌ ಸ್ತುಮಃ. ಈ ಶ್ಲೋಕವನ್ನು ನಿತ್ಯದಲ್ಲಿ ಕನಿಷ್ಠ 100 ಬಾರಿ ಹೇಳೋದ್ರಿಂದ ಮಹಾಲಕ್ಷ್ಮೀ ದೇವಿಯ ಮತ್ತು ನಾರಾಯಣನ ಕೇವಲ ಲಕ್ಷ್ಮೀ ಅನುಗ್ರಹ ಇಲ್ಲ, ಲಕ್ಷ್ಮೀ ಪೂಜಾ ಮಾಡಿದರೆ ಮಹಾಲಕ್ಷ್ಮೀ ದೇವಿ ಅನುಗ್ರಹ ಮಾಡೋದಿಲ್ಲ. ನಾರಾಯಣನ ಸಮೇತವಾಗಿ ಯಾರು ಆ ಲಕ್ಷ್ಮೀದೇವಿಯ ಸ್ಮರಣೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಆರ್ಥಿಕ ಅಭಿವೃದ್ಧಿ ಆಗ್ತದೆ, ವಿಶೇಷವಾಗಿ ಭಗವಂತನ ಅನುಗ್ರಹ ಆಗ್ತದೆ, ಲಕ್ಷ್ಮೀ ಕಟಾಕ್ಷ ಅವರಿಗಾಗಲಿಕ್ಕೆ ಸಾಧ್ಯ. ಶುದ್ಧವಾಗಿ ಸ್ನಾನವನ್ನು ಮಾಡಿ ಭಾರತೀಯ ವೇಷದಲ್ಲಿ ಈ ಶ್ಲೋಕವನ್ನು ನಿತ್ಯದಲ್ಲಿ ಪಾರಾಯಣ ಮಾಡಿ ಭಗವಂತನ ವಿಶೇಷವಾದ ಅನುಗ್ರಹ ಆಗಲಿಕ್ಕೆ, ಲಕ್ಷ್ಮೀದೇವಿಯ ಅನುಗ್ರಹ ಆಗಲಿಕ್ಕೆ ಸಾಧ್ಯ.